ಸಮಾಜಕ್ಕೆ ಅನುಕೂಲ ಆಗ್ತಿದೆ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ. ಸರ್, ಅಪೆಕ್ಸ್ ಬ್ಯಾಂಕಿಂಗ್ ಲಕ್ಷ್ಮಣ್ ಸವದಿ ಅವರು ಏನಾದರೂ ಇಲ್ಲ, ಮೊದಲಿಂದ ಅವರು ಲಕ್ಷ್ಮಣ್ ಸವದಿ ಅವರು ಸುಮಾರು ಒಂದು 15 ವರ್ಷ ಡೈರೆಕ್ಟರ್ ಆಗಿದ್ರು ಅವ್ರಿಗೆ. ಅಂದ್ರೆ ಮೊದಲು ಅವ್ರ ಹತ್ರ ನಡು ಒಂದು 15-20 ಅವಧಿ ಲಕ್ಷ್ಮಣ್ ಚಿಂಗ್ಳೆ ಅವ್ರು ಹೋದ್ರು. ಅದರ ನಂತರ ರಾಹುಲ್ ಜಾರಕಿಹೊಳಿ ಅವರು ಹೋದ್ರು. ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿ ಅವರ ಬೆಳಗಾವಿಯಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಬಂದಿತ್ತು. ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳಿಸಿದ್ವಿ. ಹೊಸ ಅಧ್ಯಕ್ಷರಾದ ಮೇಲೆ ಡಿಪಾಸಿಟ್ ಏನಾದರೂ ಹೆಚ್ಚಾಗಿದೆ? ಹೆಚ್ಚಾಗ್ತದೆ, ದಿವಸ ಸ್ವಲ್ಪ ಹೆಚ್ಚಾಗ್ತದೆ. ಈಗಾಗಲೇ ಹೋದ ವರ್ಷ ಇವತ್ತಿನ ದಿವಸ ಕಂಪೇರ್ ಮಾಡಿ ಒಂದು 100 ಕೋಟಿ ಹೆಚ್ಚಾಗಿದೆ. ಡಿಪಾಸಿಟ್ ಏನಿಲ್ಲ ರೀ, ಸುಮ್ಮನೆ ಕೆಡ್ಸತ್ತಿದ್ರು. ಈ ಟೈಮ್ದಾಗ ಅದು ಅಕ್ಟೋಬರ್ ತನಕ ಡಿಪಾಸಿಟ್ ವಿಡ್ರಾ ಆಗ್ತಿರ್ತೈತ್ರಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಸ್ಟಾಕ್ ವಾಪಸ್ ಬರ್ತಿದ್ದೈತಿ. ಸೊ ಅವಾಗೆಲ್ಲ ರೂಟೀನ್ ಇರ್ತೈತೆ. ಅದು ರೈತರ ಸಲಹೆ ಕೊಟ್ಟರು ಸರ್, ಈ ಕಬ್ಬಿನ ಬಾಕಿ ಬಿಲ್ PKPS ಮೂಲಕ ಹಾಕಿದ್ರೆ ಬ್ಯಾಂಕ್ಗೂ ಅನುಕೂಲ ಆಗೈತೆ, ಆಮೇಲೆ ರೈತರಿಗೂ ಅನುಕೂಲ ಆಗೈತೆ. ಅಲ್ಲ, ಅದನ್ನು ಸಕ್ಕರೆ ಕಾರ್ಖಾನೆ ಅವ್ರು ಹಾಕಬೇಕಾದ್ರೆ ನಮ್ಮ ಕಡೆ ಇರಂಗಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಬೋದು ಸರ್, ಬಟ್ ಅವ್ರು ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮಾಂಡ್ ಅದ ಅವರು ರೈತರು ಎಲ್ಲಿ ಹಾಕಂತಾರ ಅಲ್ಲಿ ಹಾಕ್ತಾರೆ. ಎಲ್ಲ ಶುಗರ್ ಫ್ಯಾಕ್ಟರಿ ನಿಮ್ ಕಡೆ ಲೋನ್ ತಗೊಂಡೇ ಇರ್ತಾರ. ಲೋನ್ ಕೂಡ ಎಲ್ಲರ ಕಡೆ ತಗೊಂಡಾರ ಅವ್ರಿಗೆ. ಎಲ್ಲ ಕ್ರೆಡಿಟ್ ಸೊಸೈಟಿ ಅಲ್ಲ, ಇಡೀ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆ ತಗೊಂಡಾರ ಅವ್ರು. ಮತ್ತೆ ಏನಾಗ್ತದೆ ಅವರು ಹೇಳಿದ್ದು ಅನ್ನೋದಕ್ಕಿಂತ ರೈತರದಲ್ಲಿ ರಿಕ್ವೆಸ್ಟ್ ಕೊಡ್ತಿರ್ತಾರೆ. ನಮ್ಗೆ ಮೊದ್ಲು ಕಬ್ಬು ಏನು ಕಳಿಸ್ತಾರಲ್ಲ, ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ, ಈ ಸೊಸೈಟಿ ಕೊಡ್ರಿ, ಅಲ್ಲೇ ಹಾಕೊಂಡ್ ಬರ್ತಾರಲ್ಲ ಅವ್ರಿಗೆ ಹಾಕ್ತೀವಿ. ಇಲ್ಲ, ನೀವು ಲೋನ್ ಕೊಡೋ ಮುಂದೆ ನಮ್ಮ PKPS ಇಂದಲೇ ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿದ್ರೆ ಕೊಡ್ತಾರೆ ಅವರು. ಅಲ್ಲ, ಈಗ ಅವ್ರ ಸಲಹೆ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವ್ರು ಹೇಳಿದ ಟರ್ನೋವರ್ ಜಾಸ್ತಿ ಆಗ್ತಿದೆ, ಅನುಕೂಲ ಆಗ್ತೈತೆ, ಪ್ರಯತ್ನ ಮಾಡೋಣ. ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸ ಈಗ ರಾಹುಲ್ ಜಾರಕಿಹೊಳಿ ಅವರು ಅಪೆಕ್ಸ್ ಬ್ಯಾಂಕಿಂಗ್ ಕಳಿಸೋದ್ರಿಂದ ಎಷ್ಟು ಅನುಕೂಲಗಳಾಗಲಿದೆ? ಅಲ್ಲ, DCC ಬ್ಯಾಂಕಿಗೆ ಎಷ್ಟು ಅನುಕೂಲ ಮಾಡ್ಕೋತೀರಿ. ಅದಕ್ಕೆ ಅವ್ರಿಗೆ ಹೇಳಿದ್ರಿ, ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿರಿ, ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ, DCC ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತೈತ್ರಿ ಕೆಲವೊಂದು ವಿಚಾರದಾಗ. ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡ್ರಿ, ಅಧ್ಯಕ್ಷರು ಸ್ಕೀಮ್ಸ್ ಎಲ್ಲ ಬರಬೇಕು. ಸರ್ಕಾರ ಸ್ಕೀಮ್ಗಳು ಬರೋದಿಲ್ಲ ಥ್ರೂ ಅಪೆಕ್ಸ್ ಬ್ಯಾಂಕು. ಇವರೆಲ್ಲ ಸ್ವಲ್ಪ ನಿಂತು ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ನಾ ಏನಿಲ್ಲ, ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೆಕ್ಷ ಬೆಸ್ಟ್ ಒಂದು ಟೀಮ್ ಆಗೈತ್ರಿ. ನಾ ಏನಿಲ್ಲ 5 ವರ್ಷ ಒಳಗೆ ಅನ್ನಸಾಬ್ ಅವ್ರ ನೇತೃತ್ವದಾಗ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು 10 ವರ್ಷ ಅವ್ರು 5 ವರ್ಷ ಒಳಗೆ ಮಾಡೋಣ ಅಂದ್ರೆ ನಂಬರ್ 1 ನಮ್ಮ ಬ್ಯಾಂಕಿನ. ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ. ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗೈತಿ. ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗನೆ ಮಾಡ್ತೀವಿ.